ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಬಿಗ್ ಬಾಸ್ ಸೀಸನ್ 12 ಫಿನಾಲೆಗೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಸೊ ಎಲ್ರಿಗೂ ಕೂಡ ಒಂದು ಕುತೂಹಲ ಮನೆ ಮಾಡಿದೆ. ಯಾರು ಗೆಲ್ತಾರೆ, ಫೈನಲಿಸ್ಟ್ ಆಗಿದ್ದಾರೆ. ಸೊ ಅದರಲ್ಲಿ ಕಪ್ ಗೆಲ್ಲೋದು ಯಾರು, ನಮ್ಮ ಫೇವ್ರೆಟ್ ಸ್ಪರ್ಧಿನೇ ಕಪ್ ಗೆಲ್ತಾರ ಅನ್ನೋ ಕುತೂಹಲದಲ್ಲಿ ಸಪೋರ್ಟ್ ಮಾಡ್ತಾ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಫೈನಲಿಸ್ಟ್ಗಳ ಸ್ಪರ್ಧಿಗಳು ಫೈನಲಲ್ಲಿ ಮಿಂಚಬೇಕಲ್ವಾ. ಸೊ ಅವರು ಹಾಕೋ ಬಟ್ಟೆ ಯಾವ ಥರ ಇರಬೇಕು, ಎಷ್ಟು ಗ್ರ್ಯಾಂಡ್ ಆಗಿರಬೇಕು ಅನ್ನೋದನ್ನು ಇಲ್ಲಿ ನಮ್ಮ ಜೊತೆ ಸ್ವತಃ ಒಬ್ಬರು ವಸ್ತ್ರ ವಿನ್ಯಾಸಗಾರರು, ಫ್ಯಾಷನ್ ಡಿಸೈನರ್ ಇದ್ದಾರೆ. ಅವ್ರಿಗೂ ನಮ್ಮ ಫೈನಲಿಸ್ಟ್ ಸ್ಪರ್ಧಿಗಳ ಇಬ್ಬರಿಗೆ ಅವರೊಂದು ವಸ್ತ್ರ ವಿನ್ಯಾಸವನ್ನು ಮಾಡಿಕೊಟ್ಟಿದ್ದಾರೆ. ಯಾರಿಗೆ ಮಾಡಿಕೊಟ್ಟಿದ್ದಾರೆ, ಆ ಒಂದು ಫೈನಲ್ ಅಲ್ಲಿ ಯಾವ ಥರ ಮಿಂಚ್ತಾರೆ, ಆ ಒಂದು ಬಟ್ಟೆಯ ವಿಶೇಷತೆ ಏನು ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಅವ್ರ ಹೆಸರು ಸರ್. ನಮಸ್ತೆ. ಹಾಯ್ ಸರ್, ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಸನ್ನ ಕುಮಾರ್ ಅಂತ ಸರ್. ಒಂದು ಕೇಳ್ಪಟ್ಟೆ, ಬಿಗ್ ಬಾಸ್ ಫಿನಾಲಿಗೆ ಈ ಸೀಸನಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ನಿಮ್ಮ ಕಡೆಯಿಂದ ಒಂದು ವಸ್ತ್ರಗಳು ಹೋಗ್ತಾ ಇದೆ ಅಂತ. ಓಕೆ, ಅದರ ಸ್ಪೆಷಾಲಿಟಿ ಆಗಿರ್ಬೋದು, ಯಾರಿಗೆ ಕೊಟ್ಟಿದ್ದೀರಾ, ಏನಾದರೂ ವಿಶೇಷತೆ ಅಂತ ಒಂದು ವೀಕ್ಷಕರಿಗೆ. ಆ್ಯಕ್ಚುಲಿ ನಾವು ಕಾವ್ಯ ಅವ್ರಿಗೆ ಕೊಡ್ತಾ ಇದ್ವಿ ಕಾಸ್ಟ್ಯೂಮು, ಬಿಟ್ವೀನಲ್ಲಿ ಕೊಟ್ಟಿದ್ದೀವಿ. ರಕ್ಷಿತ್ ಅವ್ರಿಗೆ ನಾವು ಕೊಟ್ಟಿರಲಿಲ್ಲ, ಬಟ್ ಟಚ್ಚಲ್ಲಿದ್ವಿ. ಅವ್ರ ಸಿಸ್ಟರ್ ಟಚ್ಚಲ್ಲಿದ್ದರು. ಅವ್ರದ್ದು ಪ್ರಾಬ್ಲಮ್ ಏನಾಯಿತು ಅಂದರೆ ಅವ್ರಿರೋದು ಮಹಾರಾಷ್ಟ್ರದಲ್ಲಿ, ಸೊ ಕಮ್ಯುನಿಕೇಷನ್ ಆ್ಯಂಡ್ ಟ್ರಾವೆಲಿಂಗ್ ಎಲ್ಲ ಇರಲಿಲ್ಲ, ಸೊ ಕೊಡೋಕ್ಕಾಗಿರಲಿಲ್ಲ. ಫೈನಲ್ಗೆ ಅವ್ರದ್ದೇನೋ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರು, ಏನೋ ಪ್ರಾಬ್ಲಮ್ ಆಗಿ. ಸೊ ನಮ್ಮ ಹತ್ರ ಆರ್ಡ್ರ್ ಕೊಟ್ಟರು. ಲಾಸ್ಟ್ 14th ಮೊನ್ನೆ ದಿವಸ ಆರ್ಡ್ರ್ ಪ್ಲೇಸ್ ಮಾಡಿದ್ರು. ಇದೇ ಕಲರ್ ಬೇಕು ಅದು ಇದು ಅಂತಲ್ಲ. ಸೊ ನಾವು ಇಮ್ಮಿಡಿಯೇಟ್ ಹೋಗಿ ಕಾಸ್ಟ್ಯೂಮ್ ಫ್ಯಾಬ್ರಿಕ್ ಎಲ್ಲ ತೊಗೊಬಂದು ನೈಟೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದಾಯಿತು ಮೇಡಮ್ಗೆ, ಚೆನ್ನಾಗಿ ಕಾಣಲಿ ಅಂತ. ಇನ್ನೊಬ್ರು ಬಂದು ಕಾವ್ಯ ಮೇಡಮ್, ಅವ್ರಿಗೆ ಆಲ್ರೆಡಿ ನಾವು ಕೊಡ್ತಾ ಇದ್ದೀವಿ. ಸೊ ಅವ್ರ ಬ್ರದರ್ ನಮ್ಗೆ ಟಚ್ಚಲ್ಲಿದ್ದರು, ಅವ್ರು ಬರ್ತಾರೆ ಸ್ಟುಡಿಯೋಗೆ ಬಂದು ತೊಗೊಂಡು ಹೋಗ್ತಾರೆ. ತುಂಬ ಸ್ವೀಟ್ ಪರ್ಸನ್ ಅವರು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರು ಒಂದು ಡಿಸೈನ್ ಕಳಿಸಿದ್ರು, ಅವರು ಕೂಡ ಇಮ್ಮಿಡಿಯೇಟ್ ಬೇಕು ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ನಾವು ಮಾಡಲ್ಲ ಅಂದ್ಕೊಂಡು, ನಾನು ಸ್ವಲ್ಪ ಬ್ಯುಸಿ ಇದೆ ನನ್ನ ವರ್ಕಲ್ಲಿ. ಸೊ ಅವರು ಲಾಸ್ಟ್ ಮೂಮೆಂಟಲ್ಲಿ ಮಾಡಿಕೊಡಿ ಅಂದರು. ಸರಿ ಅಂತ ಇಬ್ಬರದು ಇಮ್ಮಿಡಿಯೇಟ್ ನನಗೆ 4 o'clock ಹಂಗೆ ಹೇಳಿದ್ರು. ಸೀದಾ ನಾನು ಹೋದೆ ಫ್ಯಾಬ್ರಿಕ್ ತೊಗೊಬರೋಕ್ಕೆ. ಬಂದಾಗ ಒಂದು 10 ಗಂಟೆ ಆಯಿತು. ಸೊ ನಾನು ನೈಟ್ ನನ್ನ ಟೀಮ್ನ ಕರೆಸ್ಕೊಂಡು ನೈಟೆಲ್ಲ ಕೆಲಸ ಮಾಡಿ, ಆಮೇಲೆ ಮಾರ್ನಿಂಗೆಲ್ಲ ಮಾಡಿ ಮಧ್ಯಾಹ್ನ ಡೆಲಿವರಿ ಮಾಡಿದೆ ಇಬ್ರಿಗೂ ಆನ್ ಟೈಮ್ಗೆ. ಓಕೆ, ಇವಾಗ ನಮ್ಮ ಇಬ್ಬರು ಸ್ಪರ್ಧಿಗಳು, ಫಿನಾಲೆಗೆ ಹೋಗಿರೋ ಸ್ಪರ್ಧಿಗಳು, ಫಿನಾಲೆಯಲ್ಲಿ ಮಿಂಚೋದಕ್ಕೆ ಆಲ್ರೆಡಿ ಬಟ್ಟೆ ರೆಡಿ ಆಗಿದೆ, ಅವ್ರಿಗೆ ಕೊಟ್ಟಿದ್ದೀರಾ. ಸೊ ಅದೇ ಒಂದೇನಂತಂದರೆ, ಏನಾದರೂ ಸ್ಪೆಷಾಲಿಟಿ ಅಂದರೆ ಫೈನಲ್ ಆಗಿ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರಬೇಕು, ಗ್ರ್ಯಾಂಡ್ ಆಗಿರಬೇಕು ಅಂತ ಇರುತ್ತೆ. ಅವ್ರದ್ದು ಏನಾದ್ರು ಡಿಮ್ಯಾಂಡ್ ಇತ್ತಾ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಆ್ಯಡ್ ಮಾಡಿ ಯಾವ ಥರ ಇತ್ತು ಆ ಒಂದು ವಸ್ತ್ರಗಳು? ಆ್ಯಕ್ಚುಲಿ ರಕ್ಷಿತ್ ಅವ್ರದ್ದು ಹೇಳ್ತೀನಿ, ಅವ್ರದ್ದು ಡಿಮ್ಯಾಂಡೇ ಇಲ್ಲ. ತುಂಬ ಇನೋಸೆಂಟು ಆ ಹುಡುಗಿ, ತುಂಬ ಪಟ ಅಂತ ಮಾತಾಡ್ತಾರೆ. ಬಟ್ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಪಾಪ್ದವ್ರ ಲೆಕ್ಕಕ್ಕೆ, ಅಂದರೆ ತುಂಬ ಇನೋಸೆಂಟು. ಅವ್ರಿಗೆ ನಾನು ಹೇಳಿದೆ ಗ್ರ್ಯಾಂಡಾಗಿ ಮಾಡೋಣ, ರಕ್ಷಿತ್ ಅವ್ರಿಗೆ ಚೆನ್ನಾಗಿ ಮಾಡೋಣ ಅಂತ. ಅವ್ರ ಸಿಸ್ಟರ್ ಇಲ್ಲ ಗ್ರ್ಯಾಂಡೆಲ್ಲ ಬೇಡ, ಸಿಂಪಲಾಗಿ ಮಾಡಿ ಅಂತೆಲ್ಲ ಹೇಳಿದ್ರು. ಸಿಂಪಲ್ ಡಿಸೈನೇ ಕೊಟ್ಟರು. ನನಗೆ ಇಷ್ಟ ಆಗ್ತಾ ಇಲ್ಲ. ನಾನು ಯಾಕಂದರೆ ಫೈನಲ್ ಅಲ್ವಾ, ಗ್ರ್ಯಾಂಡ್ ಆಗಿರಬೇಕು, ಯಾರಪ್ಪ ಡಿಸೈನರ್ ಅಂತ ಕೇಳಬೇಕು, ಇದು ನನ್ನ ಆಸೆ. ಸೊ ಅವರು ಇಲ್ಲ, ಒಪ್ಕೊಳ್ಳಿಲ್ಲ. ನಾನು ಒಂದು 3-4 ಸಲ ಫೋರ್ಸ್ ಮಾಡಿದೆ, ಇಲ್ಲ ಸಿಂಪಲಾಗೆ ಮಾಡಿ ಅಂದರು. ಅವ್ರಿಗೆ ರಾಯಲ್ ಬ್ಲೂಲ್ಲಿ ಮಾಡಿಕೊಟ್ಟೆ, ಸಿಂಪಲಾಗಿ, ಬಟ್ ತುಂಬ ಚೆನ್ನಾಗಿದೆ. ನಾನು ಪೋಸ್ಟ್ ಮಾಡಿದ್ದೀನಿ, ತುಂಬ ಕಮೆಂಟ್ಸು ಕಾಸ್ಟ್ಯೂಮ್ ತುಂಬ ಚೆನ್ನಾಗಿದೆ ಅಂತ. ಬಟ್ ಕಲರ್ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಅಂತ ಜನ ಕಮೆಂಟ್ಸ್ ಬಂತು. ಕಾವ್ಯ ಅವ್ರದ್ದು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ಟಿದ್ದೀವಿ. ಫಿಶ್ ಕಟ್ಟಲ್ಲಿ ಅವ್ರ ಬ್ರದರು ಮತ್ತು ಅವ್ರ ಸಿಸ್ಟರ್ ಸೆಲೆಕ್ಟ್ ಮಾಡಿದ್ರು, ನನಗೆ ಹಿಂಗೆ ಬೇಕು ಅಂತ ಹಂಗೆ ಮಾಡಿಕೊಟ್ಟಿದ್ದೀನಿ. ಓಕೆ, ಅಲ್ಲ ಅದೇ ಏನು ಅಂದರೆ ಅದು ಹೇಳಿದ್ರೆ ಅರ್ಜೆಂಟಲ್ಲಿ ಹೇಳಿದ್ರಿ ಅಂತ ಹೇಳಿದ್ರಿ. ಸೊ ಟೈಮ್ ಯಾವ ಥರ ಆಯಿತು, ಏನೇನು ಅದಕ್ಕೆ ಆ್ಯಡ್ ಮಾಡಿದ್ರಿ ಅಂತ? ನನಗೆ ಮೊನ್ನೆ ಫೋನ್ ಮಾಡಿದ್ರು ಇಬ್ಬರು ಕೂಡ. ಫೋನ್ ಮಾಡಿಬಿಟ್ಟು ನನಗೆ ಕಾಸ್ಟ್ಯೂಮ್ ಬೇಕು, ನಾಳೆ ವೆಡ್ನೆಸ್ಡೇನೇ ಲಾಸ್ಟು, ಆಮೇಲೆ ತೊಗೊಳೋದಿಲ್ಲ, ಕೊಟ್ಟು ಕಳಿಸ್ಬಿಡ್ಬೇಕು, ಅವ್ರದ್ದೇನೋ ಫೋಟೋಶೂಟ್ ಎಲ್ಲ ನಡೆಯುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಹೆಂಗಪ್ಪ ತೊಗೊಳೋದು, ಇವಾಗ ಟೈಮೇ ಇಲ್ಲ. ಯಾಕಂದರೆ ಒಂದು ಕಾಸ್ಟ್ಯೂಮ್ ರೆಡಿ ಮಾಡೋಕ್ಕೆ 1 day ಬೇಕೇ ಬೇಕು. ಹೋಗಲಿ ಅಂತ ಅರ್ಜೆಂಟಲ್ಲಿ ನಮ್ಮ ಕಾವ್ಯಗೋಸ್ಕರ ಮತ್ತು ರಕ್ಷಿತ್ ಅವ್ರಿಗೋಸ್ಕರ ಮಾಡಿದೆ. ರಿಸ್ಕ್ ತೊಗೊಂಡು ನೈಟ್ ತಂದು ನೈಟೆಲ್ಲ ಕೆಲಸ ಮಾಡಿ, ತಿರ್ಗಾ ಡೇ ಕೆಲಸ ಮಾಡಿ ಕೊಟ್ಟಿದ್ದಾಯಿತು. ಸೊ ಇನ್ನು ಬಿಗ್ ಬಾಸ್ ನೀವು ನೋಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ಇವಾಗ ನಿಮಗೆ ಇಬ್ಬರು ಸ್ಪರ್ಧಿಗಳು ಕೂಡ ಫೈನಲಿಸ್ಟ್ಗೆ ವಸ್ತ್ರ ಇದು ಕೂಡ ಕೇಳಿದ್ದಾರೆ. ಸೊ ಅದನ್ನ ಬಿಟ್ಟು ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಗೆಲ್ಬೋದು ಅಂತ? ಅಯ್ಯೋ, ನನಗೆ ಇದನ್ನು ಹೇಳೋಕ್ಕೆ ಕಷ್ಟ ಆಗ್ತಿದೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಗಿಲ್ಲಿ ಅವ್ರದ್ದು ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ಗಿಲ್ಲಿ ಪರ್ಸ್ನಲಾಗಿ ನನಗೂ ಇಷ್ಟ ಅವರು. ಈಗ ಅಶ್ವಿನಿ ಮೇಡಮ್ ಅವ್ರದ್ದು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ, ಏನು ಅವ್ರು ಆಡಿದ್ದು ಆಟ, ಸ್ಟಾರ್ಟಿಂಗಲ್ಲಿ ಏನಪ್ಪ ಇವರು ಹಿಂಗೆ ಮಾಡ್ತಾ ಇದ್ದಾರೆ, ಏನು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ನಮಗೊಂಥರ ಅನಿಸ್ತಾ ಇತ್ತು. ಬಟ್ ಈಗೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಓವರಾಲ್ ನಾವು ಯೋಚನೆ ಮಾಡಿದಾಗ, ಏನು ಈ ಥರ ಅವ್ರದ್ದು ಪಾಪ ಅಂದರೆ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಿದ್ರೆ ಎಲ್ಲ ಅಪೋಸ್ ಮಾಡಿದ್ರು. ಬಟ್ ಅವರು ಒಬ್ಬರೇ ನಿಂತ್ಕೊಂಡು ಫೈಟ್ ಮಾಡಿದ್ರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ರಕ್ಷಿತಾ ಚಿಕ್ಕ ಹುಡುಗಿ, ಬಟ್ ಅವರು ಇಷ್ಟು ಜನಕ್ಕೂ ಟಕ್ಕರ್ ಕೊಟ್ಟು ಗೇಮ್ಸ್ ಎಲ್ಲ ಸೂಪರಾಗಿ ಆಡಿ ಅವರು ಮಾಡ್ಕೊಂಡು ಬಂದಿದ್ದಾರೆ.
ಅವ್ರು ಗೆದ್ರೂ ಮೋಸ ಇಲ್ಲ. ಮತ್ತು ಗಿಲ್ಲಿ ಗೇಮ್ ಒಂದು ಆಡಿಲ್ಲ ಬಿಟ್ಟರೆ ಎಂಟರ್ಟೈನ್ಮೆಂಟ್ ಸೂಪರಾಗಿ ಕೊಟ್ಟರು. ಎಲ್ಲರೂ ಗಿಲ್ಲಿ ನಮ್ಮನೇಲೂ ಕೂಡ ಗಿಲ್ಲಿ ನೋಡೋಕ್ಕೆ ಕುಂತ್ಕೊತಾರೆ, ಯಾಕಂದರೆ ಸ್ವಲ್ಪ ನಗದಾಗುತ್ತೆ, ಎಂಟರ್ಟೈನ್ ಆಗುತ್ತೆ ಅಂತ. ನನಗೆ ಈ 3 ಜನ ಯಾರು ಗೆದ್ದರೂ ಖುಷಿನೇ ಸರ್. ಯಾಕಂದರೆ ಕಾವ್ಯರು ಗೆಲ್ಲಬೇಕು, ಯಾಕೆಂದರೆ ಅವ್ರಿಗೆ ನಾನು ಕಾಸ್ಟ್ಯೂಮ್ ಕೊಟ್ಟಿದ್ದೀನಿ, ನಮ್ಗೆ ಸ್ವಲ್ಪ ಫೇವರ್ ಇದ್ದಾರೆ. ಅವ್ರು ಗೆದ್ದರೂ ಖುಷಿನೇ, ರಕ್ಷಿತಾ ಗೆದ್ದರೂ ಖುಷಿನೇ, ಆ್ಯಂಡ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮೇಡಮ್ಮು. ಯಾರು ಗೆಲ್ಲಬೇಕು ಅಂತ ನನಗೆ ಹೇಳೋಕ್ಕಾಗ್ತಾಯಿಲ್ಲ, ಬಟ್ ಯಾರು ಗೆದ್ದರೂ ಖುಷಿನೇ ನನಗೆ. ನಿಮ್ಮ ಸಪೋರ್ಟ್ ಇಷ್ಟು ಜನಕ್ಕೆ ಈ ಖಂಡಿತ ಇದೆ ಸರ್. ಸೊ ಇದ್ರ ನಡುವೆ ಇನ್ನೊಂದು ಕೇಳ್ಪಟ್ಟೆ, ಬರೀ ನೀವು ಈ ಸೀಸನ್ಗಲ್ಲ, ಸಾಕಷ್ಟು ಸೀಸನ್ಗಳಿಗೆ, ಸಾಕಷ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀವು ಈ ಒಂದು ವಸ್ತ್ರಗಳನ್ನು ಫ್ಯಾಷನ್ ಡಿಸೈನ್ ಮಾಡಿಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಲಾಸ್ಟ್ ಸೀಸನ್ಗಳಲ್ಲಿ ಯಾರ್ಯಾರಿಗೆ ಮಾಡಿದ್ದೀರಾ, ಆಮೇಲೆ ಇದೆ ಯಾವ ಸ್ಪರ್ಧಿಗಳಿಗೆ ಯಾವ ಸೀಸನಲ್ಲಿ ಮಾಡಿದ್ದೀರಾ ಅಂತ? ನಾವು ಆ್ಯಕ್ಚುಲಿ ನಮ್ಮದು ಶಾಪ್ ನೇಮ್ ಬೇರೆ ಇತ್ತು ಮುಂಚೆ. ಆ ನೇಮ್ ಅಸ್ಟ್ರಾಲಜಿಲಿ ಬರಲ್ಲ ಅಂತ ಈಗ ನಾನು ಚೇಂಜ್ ಮಾಡಿದೆ. ಮುಂಚೆ ನಾನು ಸಂಗೀತಾ ಮೇಡಮ್ ಇದ್ರು ನೋಡಿ, ಇವರು ಚಾರ್ಲಿ ಫಿಲಮ್, ಅವರಿಗೆ ಆಲ್ಮೋಸ್ಟ್ ನಾವು ಕೊಟ್ಟಿದ್ದೀವಿ. ಫುಲ್ ಸೀಸನ್ ನಾವೇ ಕೊಟ್ಟಿರೋದು ಕಾಸ್ಟ್ಯೂಮು. ಆಮೇಲೆ ಹೋದ ಸೀಸನಲ್ಲಿ ಇವರು ನಮ್ಮ ನಮ್ರತಾ ಗೌಡ ಇದ್ರಲ್ಲ, ಬಿಟ್ವೀನ್ ಅವ್ರಿಗೂ ಕೊಟ್ಟಿದ್ದೀವಿ. ಐಶ್ವರ್ಯ ಸಿಂಧೂರಿ ಅವ್ರಿಗೂ ಕೊಟ್ಟಿದ್ದೀವಿ. ಆ್ಯಂಡ್ ಅನುಷಾ ರಾಯ್ ಆ ಮೇಡಮ್ಗೂ ನಾವು ಬಿಟ್ವೀನಲ್ಲಿ ಕೊಟ್ಟಿದ್ದೀವಿ. ಇಷ್ಟು ಜನಕ್ಕೆ ನಾವು ಡಿಸೈನ್ ಮಾಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.